ಬಾಯಿ ಚಪ್ಪಲ್ ಆಗ್ಬಿಟ್ಟ. ಅತ್ಯಂತ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು 12 ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ, 13 ವರ್ಷಗಳ ಕಾಲ ಗುಜರಾತಿನ ಮುಖ್ಯಮಂತ್ರಿಯಾಗಿ, 25 ವರ್ಷಗಳ ಕಾಲ ಒಂದೇ ಒಂದು ಆಪಾದನೆ ಇಲ್ಲದೆ, ಒಂದೇ ಒಂದು ಕಳಂಕ ಇಲ್ಲದನೆ ದೇಶದಲ್ಲಿ ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ಅವ್ರ ಬಗ್ಗೆ ನೀವು ಮಾತನಾಡ್ತಕ್ಕಂಥದ್ದು ಉದ್ದೇಶ ಏನು? ಮತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ಅಹಿಂದ ವರ್ಗಕ್ಕೆ ನಾವು ಬೆಂಬಲ ಮಾಡ್ತೀವಿ ಅಂಥೇಳಿ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಹಿಂದ ವರ್ಗಕ್ಕೆ ಸೇರಿದವರು ಅಲ್ಲೇನು? ನಿಮ್ಮ ಉದ್ದೇಶ ಏನು? ಯಾರನ್ನು ಖುಷಿ ಪಡಿಸೋದಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀರಿ? ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸ್ಲಿಕ್ಕೆ, ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸ್ಲಿಕ್ಕೆ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಖುಷಿ ಪಡಿಸ್ಲಿಕ್ಕೆ ಯಾತಕ್ಕಾಗಿ ಮಾಡ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಅವ್ರನ್ನ ಖುಷಿ ಪಡಿಸಿ ನೀವು ಅಧಿಕಾರ ಪಡ್ಕೊಳ್ಳೋದಕ್ಕಾಗಿ ಮಾಡ್ತಾ ಇದ್ದೀರಿ. ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ, ಈ ಜನ್ಮದಲ್ಲಿ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಲಿಕ್ಕೆ ನಿಮ್ಗೆ ಯಾರಿಂದನೂ ಸಾಧ್ಯ ಇಲ್ಲ. ಈ ದೇಶದ ಜನ ರಿಜೆಕ್ಟ್ ಮಾಡಿಬಿಟ್ಟಾರ ರಾಹುಲ್ ಗಾಂಧಿ ಅವ್ರನ್ನ. ರಿಜೆಕ್ಟೆಡ್ ಗೂಡ್ಸ್. ಇವತ್ತು ಕಾಂಗ್ರೆಸ್ಸು ನಿಮ್ಮಂಥವರ ದುರಾಡಳಿತದಿಂದ, ದುರ್ನಡತೆಯಿಂದ ಇವತ್ತು ಕಾಂಗ್ರೆಸ್ಸು ದೇಶದಲ್ಲಿ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ.